ಸಾಧಾರಣ ಕಾಲದ 31ನೆಯ ಬುಧವಾರ. ಮೊದಲನೇ ವಾಚನ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವೂ ನಿಮಗಿರಬಾರದು. ಏಕೆಂದರೆ ಪರರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸಿದವನು. ವ್ಯಭಿಚಾರ ಮಾಡಬೇಡ, ಕೊಲ್ಲಬೇಡ, ಕಳಬೇಡ, ದುರಾಶೆ ಪಡಬೇಡ, ಈ ಮುಂತಾದ ಆಜ್ಞೆಗಳೆಲ್ಲವೂ ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನೂ ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಅಡಗಿವೆ. ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತನು. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು. ಆತನ ಆಜ್ಞೆಗಳಲ್ಲಿ ಹಿಗ್ಗುವವನು ಭಾಗ್ಯನು. ಬಲಿಷ್ಠವಾಗುವುದು ಜಗದೊಳು ಅವನ ಸಂತಾನ. ಸಜ್ಜನರ ಸಂತತಿ ಪಡೆಯುವುದು ಆಶೀರ್ವಚನ. ಶ್ಲೋಕ. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತನು. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ನ್ಯಾಯಪ್ರಿಯನು ಆತ ದಯವಂತ ಕೃಪಾಳು. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ನ್ಯಾಯದಿಂದ ವ್ಯವಹರಿಸುವಂತಹ ಮನುಷ್ಯನು ಭಾಗ್ಯವಂತ. ಶ್ಲೋಕ. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತನು. ಉದಾರತೆಯಿಂದ ಕೊಡುವನು ಬಡವರಿಗೆ. ಫಲಿಸುವುದು ಅವನ ನೀತಿ ಸದಾ ಕಾಲಕ್ಕೆ. ಮಹಿಮೆ ತರುವ ಕೋಡು ಮೂಡುವುದು ಅವನಿಗೆ. ಶ್ಲೋಕ. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯಲ್ಲಿ ನೀವು ಪಾಲುಗೊಳ್ಳುವಂತೆ ದೇವರು ಶುಭ ಸಂದೇಶದ ಮೂಲಕ ನಿಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಿದ್ದರು. ಆಗ ಯೇಸು ಅವರ ಕಡೆಗೆ ತಿರುಗಿ ಹೀಗೆಂದರು, ನನ್ನಲ್ಲಿಗೆ ಬರುವ ಯಾರೊಬ್ಬನು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಸೋದರ ಸೋದರಿಯರನ್ನು ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬಾರದವನು ನನ್ನ ಶಿಷ್ಯನಾಗಲಾರದನು. ನಿಮ್ಮಲ್ಲಿ ಒಬ್ಬನು ಒಂದು ಗೋಪುರವನ್ನು ಕಟ್ಟಲು ಇಚ್ಛಿಸಿದರೆ ಕೆಲಸವನ್ನು ಮುಗಿಸಲು ತನ್ನಿಂದ ಸಾಧ್ಯವೇ ಎಂದು ನೋಡಲು ಮೊದಲು ಕುಳಿತು ಬೇಕಾಗುವ ಖರ್ಚು ವೆಚ್ಚವನ್ನು ಲೆಕ್ಕ ಹಾಕುವುದಿಲ್ಲವೇ? ಇಲ್ಲದೆ ಹೋದರೆ ಇವನು ಅಸ್ತಿವಾರ ಹಾಕಿದ ಮೇಲೆ ಕೆಲಸ ಪೂರೈಸದೆ ಇರುವುದನ್ನು ಕಂಡು ಕಟ್ಟಲಾರಂಭಿಸಿದ, ಮುಗಿಸಲು ಇವನಿಂದಾಗಲಿಲ್ಲ ಎಂದು ನೋಡುವವರೆಲ್ಲರೂ ಅವನನ್ನು ಪರಿಹಾಸ್ಯ ಮಾಡುವರು. ಹಾಗೆಯೇ ಅರಸನೊಬ್ಬನು ಇನ್ನೊಬ್ಬ ಅರಸನ ವಿರುದ್ಧ ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚೆ 20,000 ಸೈನ್ಯದೊಡನೆ ಬರುವ ಶತ್ರುವನ್ನು ತನ್ನ 10,000 ಸೈನ್ಯದಿಂದ ಎದುರಿಸಲು ಸಾಧ್ಯವೇ ಎಂದು ಮೊದಲು ಕುಳಿತು ಆಲೋಚನೆ ಮಾಡುವುದಿಲ್ಲವೇ? ಸಾಧ್ಯವಿಲ್ಲದಿದ್ದರೆ ಶತ್ರು ರಾಜನು ದೂರದಲ್ಲಿರುವಾಗಲೇ ದೂತರನ್ನು ಕಳುಹಿಸಿ ಸಂಧಾನಕ್ಕೆ ಷರತ್ತುಗಳೇನೆಂದು ವಿಚಾರಿಸುತ್ತಾನೆ. ಅದೇ ಮೇರೆಗೆ ನಿಮ್ಮಲ್ಲಿ ಯಾವನು ತನಗಿರುವುದೆಲ್ಲವನ್ನು ಪರಿತ್ಯಾಗ ಮಾಡುವುದಿಲ್ಲವೋ ಅವನು ನನ್ನ ಶಿಷ್ಯನಾಗಲಾರ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಒಲವೇ ಬದುಕಾಗಿ ಬಾ, ನೆನಪಲ್ಲೇ ನಿಂತಿರದೆ. ಒಲವೇ ಬದುಕಾಗಿ ಬಾ, ನೆನಪಲ್ಲೇ ನಿಂತಿರದೆ. ನನ್ನ ದೇವರ ವರವಾಗಿ ಬಾ, ಈ ಭವಿಷ್ಯದ ಬೆಳಕಾಗಿ ಬಾ. ನನ್ನ ದೇವರ ವರವಾಗಿ ಬಾ, ಈ ಭವಿಷ್ಯದ ಬೆಳಕಾಗಿ ಬಾ. ಒಲವೇ
ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ಜಗವೆಲ್ಲ ಭ್ರಮೆಯಾಗಲಿ ಕ್ರಿಸ್ತ ನೀನಿರಲು ಈ ಬದುಕಲಿ. ಜಗವೆಲ್ಲ ಭ್ರಮೆಯಾಗಲಿ ಕ್ರಿಸ್ತ ನೀನಿರಲು ಈ ಬದುಕಲಿ. ನನ್ನ ಆಸೆಯ ಉಸಿರಾಗಿರು, ನನ್ನ ಕನಸಿನ ವರವಾಗಿರು. ನನ್ನ ಆಸೆಯ ಉಸಿರಾಗಿರು, ನನ್ನ ಕನಸಿನ ವರವಾಗಿರು. ನನ್ನ ಕರುಣಾಳುವೆ ಬಾಳ ಬೆಳಕಾಗಿ ಬಾ, ನನ್ನ ಗುಡಿ ಸೇರಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ನನ್ನ ದೇವರ ವರವಾಗಿ ಬಾ, ಈ ಭವಿಷ್ಯದ ಬೆಳಕಾಗಿ ಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ಬದುಕು ಹುಡುಕಾಡಿದೆ ದೇವ ನೀನೊಲಿದ ಹೊಸ ಬಾಳಿಗೆ. ಈ ಬದುಕು ಹುಡುಕಾಡಿದೆ ದೇವ ನೀನೊಲಿದ ಹೊಸ ಬಾಳಿಗೆ. ನಿನ್ನ ಅನುರಾಗ ಧ್ವನಿಯಾಗಲಿ, ನನ್ನ ಹೃದಯದ ಮಾತಾಗಲಿ. ನಿನ್ನ ಅನುರಾಗ ಧ್ವನಿಯಾಗಲಿ, ನನ್ನ ಹೃದಯದ ಮಾತಾಗಲಿ. ನನ್ನ ಹೊಸ ಬಾಳಲಿ ಹೊರೆ ಹಗುರಾಗಿಸಿ, ಹೊಸ ಹೆಜ್ಜೆ ಇರಿಸಲು ಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ನನ್ನ ದೇವರ ವರವಾಗಿ ಬಾ, ಈ ಭವಿಷ್ಯದ ಬೆಳಕಾಗಿ ಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ.